ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾವು ಯಾವ ಬೀಜ ಬಿತ್ತುತ್ತೀವಿ ಅದೇ ಗಿಡ ಬೆಳೆಯುತ್ತೆ. ಯಾವ ಕರ್ಮ ಮಾಡ್ತೀವಿ ಅದನ್ನೇ ನಾವು ಅನುಭವಿಸಬೇಕಾಗತ್ತೆ. ಏನು ಮಾಡ್ತೀವಿ ಅದನ್ನ ನಾವೇ ಉಣ್ಣಬೇಕು. ಆ ಸೇನಾ ನಾಯಕನ ವಿಷಯದಲ್ಲಿ ಕೂಡ ಆಗಿದ್ದದೆ. ಅವನು ಅಧಿಕಾರದ ಆಸೆಗೆ ಬಿದ್ದು ದೇಶದ ಸರ್ವೋಚ್ಚ ನಾಯಕನನ್ನ ಕೊಲೆ ಮಾಡಿಸಿದ್ದ. ತನ್ನ ನೆಚ್ಚಿನ ಬಂಟರನ್ನ ಬಳಸಿಕೊಂಡು ಆ ನಾಯಕನ ಕುಟುಂಬವನ್ನ, ಸಂಬಂಧಿಗಳನ್ನ, ಕಡೆಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದ ನೌಕರರನ್ನೂ ಬಿಡದೆ ಮುಗಿಸಿ ಹಾಕಿದ್ದ. ಪಾಕಿಸ್ತಾನದಲ್ಲಿ ಸೇನಾ ತರಬೇತಿಯನ್ನು ಪಡೆದಿದ್ದ ಅವನು ಅದೇ ಪಾಪಿ ಬುದ್ಧಿಯನ್ನ ತೋರಿಸಿದ್ದ. ಆದ್ರೆ ಅವನು ಮಾಡಿದ ಪಾಪ ಅವನನ್ನ ಸುಮ್ಮನೆ ಬಿಡ್ಲಿಲ್ಲ. ಅದು ಮತ್ತೆ ತಿರುಗಿ ಅವನ ಕಡೆಗೆ ಬಂತು. ಅವನ ಸಾವು ಕೂಡ ಅದೇ ರೀತಿ ಬರೆಯಲ್ಪಟ್ಟಿತ್ತು. ಅವನು ಕೆಲವೇ ವರ್ಷಗಳಲ್ಲಿ ತನ್ನದೇ ಜನರಿಂದ ಅಷ್ಟೇ ಭಯಾನಕವಾಗಿ ಕೊಲೆಯಾಗೋದ. ಹಾಗಾದ್ರೆ ಯಾರು ಆ ಸೇನಾ ನಾಯಕ? ಅವನು ಯಾರನ್ನ ಕೊಂದಿದ್ದ? ಅವನ ಸಾವು ಹೇಗಿತ್ತು? ಬನ್ನಿ ನೋಡೋಣ. ಗೆಳೆಯರೆ, ಈ ಬಾಂಗ್ಲಾದೇಶಕ್ಕೆ ನಿಯತ್ತಿಲ್ಲ ಅನ್ನೋ ಮಾತುಗಳನ್ನ ಆಗಾಗ ನೀವು ಕೇಳ್ತಾ ಇರ್ತೀರಿ. ಆ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದು ಭಾರತ, ಅದನ್ನ ಒಂದು ದೇಶವನ್ನಾಗಿ ಮಾಡಿದ್ದು ಭಾರತ, ಬಾಂಗ್ಲಾದೇಶದ ಆರ್ಥಿಕತೆ ಬೆಳೆಯೋದಕ್ಕೆ ಕಾರಣವಾಗಿದ್ದು ಭಾರತ, ಅಲ್ಲಿನ ಮೂಲಸೌಕರ್ಯ ಅಭಿವೃದ್ಧಿಗೆ ಸಹಾಯ ಮಾಡಿದ್ದು ಭಾರತ. ಆದ್ರೆ ಆ ದೇಶ ಭಾರತಕ್ಕೆ ಕೊಟ್ಟಿದ್ದೇನು ಅಂದ್ರೆ ಅಕ್ರಮ ವಲಸೆಗಳು, ಭಯೋತ್ಪಾದನೆ, ಅಲ್ಲಿನ ಹಿಂದೂಗಳ ಮೇಲಿನ ದೌರ್ಜನ್ಯ, ಹಿಂದೂ ಮಂದಿರಗಳ ನಾಶ, ಪಾಕಿಸ್ತಾನದ ಜೊತೆಗೆ ಸ್ನೇಹ, ಇಂಡಿಯಾ ಔಟ್ ಕ್ಯಾಂಪೇನು. ಭಾರತದ ವಿಷಯನ ಬಿಡಿ, ಅಲ್ಲಿನ ಜನಕ್ಕೆ ಅವರ ವಿಷಯದಲ್ಲಿ, ಅವರ ನಾಯಕರ ವಿಷಯದಲ್ಲಿ ಕೂಡ ಕನಿಷ್ಠ ನಿಯತ್ತೂ ಇಲ್ಲ. ಆ ದೇಶದ ಸ್ಥಾಪನೆಗೆ ಕಾರಣನಾದ ಬಾಂಗ್ಲಾದೇಶದ ಪಿತಾಮಹ ಅಂತ ಕರೆಸಿಕೊಳ್ಳುವ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನು ಕೂಡ ಆ ದೇಶದ ಜನ ಬದುಕೋದಕ್ಕೆ ಬಿಡ್ಲಿಲ್ಲ. ಹಾಗಂತ ಅವರಿಗೊಂದು ಸರಿಯಾದ ಸಾವನ್ನೂ ಕೊಡ್ಲಿಲ್ಲ. ಬಾಂಗ್ಲಾದೇಶದ ಸೇನೆಯಲ್ಲಿದ್ದ ಕೆಲ ದ್ರೋಹಿಗಳು ಶೇಖ್ ಮುಜಿಬುರ್ ರೆಹಮಾನ್ ಹಾಗೂ ಅವರ ಕುಟುಂಬವನ್ನ ಹೊಸಕ್ಕೆ ಹಾಕಿಬಿಟ್ರು. ಜಗತ್ತಿನ ಇತಿಹಾಸದಲ್ಲೇ ಅದೊಂದು ಘೋರ ಕೃತ್ಯ ಅಂತ ಅನ್ನಿಸಿಕೊಳ್ತು. ಹೀಗವತ್ತು ಆ ಹತ್ಯೆಯನ್ನ ಮಾಡಿದ್ದು ಅಲ್ಲಿನ ಒಂದಷ್ಟು ಸೇನಾಧಿಕಾರಿಗಳೇ ಆದರೂ ಅದರ ಹಿಂದಿದ್ದ ಮಾಸ್ಟರ್ ಮೈಂಡ್ ಅವತ್ತಿನ ಬಾಂಗ್ಲಾ ಸೇನೆಯ ಡೆಪ್ಯೂಟಿ ಚೀಫ್ ಆಫ್ ಸ್ಟಾಫ್ ಆಗಿದ್ದ ಜಿಯಾ ಉರ್ ರೆಹಮಾನ್ ಆಲಿಯಾಸ್ ಜಿಯಾ. ಗೆಳೆಯರೆ, ಈ ಹಿಂದಿನ ಸಂಚಿಕೆಯಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರ ಹತ್ಯೆ ಹೇಗಾಯಿತು ಹಾಗೂ ಅದರಲ್ಲಿ ಭಾಗಿಯಾಗಿದ್ದವರಿಗೆ ಏನೆಲ್ಲ ಸಿಕ್ತು ಅನ್ನೋದ್ರ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಹಾಗೆ ಆ ಹತ್ಯೆಯ ಹಿಂದಿನ ಮಾಸ್ಟರ್ ಮೈಂಡ್ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ. ಅವತ್ತು ಮುಜಿಬುರ್ ರೆಹಮಾನ್ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಿಸಿದವನು ಜನರಲ್ ಜಿಯಾ ಉರ್ ರೆಹಮಾನ್. ಅವತ್ತಿಗೆ ಬಾಂಗ್ಲಾ ಸೇನೆಯ ಡೆಪ್ಯೂಟಿ ಚೀಫ್ ಆಗಿದ್ದ ಜಿಯಾ ಪಾಕಿಸ್ತಾನ ಮತ್ತು ಅಮೆರಿಕ ಜೊತೆ ಉತ್ತಮ ಸಂಬಂಧವನ್ನ ಹೊಂದಿದ್ದ. ಇಲ್ಲಿ ಕೂಡ ಸೇನೆಗೆ ಹೆಚ್ಚಿನ ಅಧಿಕಾರ ಬೇಕು ಅಂತ ಅವನು ಬಯಸಿದ. ಆದ್ರೆ ಸೇನೆ ಆಡಳಿತದವರೆಗೆ ಕರೆತಂದ್ರೆ ಏನಾಗುತ್ತೆ ಅನ್ನೋದು ಮುಜಿಬುರ್ ರೆಹಮಾನ್ ಅವರಿಗೆ ಗೊತ್ತಿತ್ತು. ಅವರು ಪಾಕಿಸ್ತಾನದ ಭಾಗ ಆಗಿದ್ದವರೇ ತಾನೆ. ಅಲ್ಲಿನ ಸೇನಾ ನಾಯಕ ಹಾಗೂ ಸರ್ವಾಧಿಕಾರಿ ಅಯೂಬ್ ಖಾನ್ ನನ್ನ ಅತ್ಯಂತ ಹತ್ತಿರದಿಂದ ಮುಜಿಬುರ್ ನೋಡಿದ್ರು. ಹೀಗಾಗಿ ಸೇನೆಯ ಕೆಲಸವನ್ನು ಅಷ್ಟೇ ಮಾಡ್ಲಿ ಅಂತ ಮುಜಿಬುರ್ ಬಯಸ್ತಾ ಇದ್ರು. ಇದರ ಪರಿಣಾಮ ಜಿಯಾ ಉರ್ ರೆಹಮಾನ್ ಹಾಗೂ ಅವನ ಬೆಂಬಲಿಗ ಅಧಿಕಾರಿಗಳ ಕೂಟ ರಚನೆ ಆಯಿತು. ಅವರಿಗೆ ಪಾಕಿಸ್ತಾನ ಹಾಗೂ ಅಮೆರಿಕದ CIA ಬೆಂಬಲವನ್ನು ಕೊಟ್ಟು ಅಂತ ಹೇಳಲಾಗುತ್ತೆ. ಅಲ್ಲೊಂದು ಪ್ಲಾನ್ ಸಿದ್ಧ ಆಯಿತು. ಒಂದು ಬೆಳಗಿನ ಜಾವ ಮುಜಿಬುರ್ ರೆಹಮಾನ್ ಅವರನ್ನ ಕೊಂದು ಹಾಕಿದ್ರು. ಆನಂತರ ಮುಜಿಬುರ್ ಸಂಪುಟದ ಸಚಿವನಾಗಿದ್ದ ಖೊಂಡೇಕರ್ ಮುಷ್ತಾಕ್ ಅಹ್ಮದ್ ಅನ್ನೋನನ್ನ ಬಾಂಗ್ಲಾದೇಶದ ಅಧ್ಯಕ್ಷನನ್ನಾಗಿ ಮಾಡಲಾಯಿತು. ಅವನು ಅಧಿಕಾರದಲ್ಲಿದ್ದದ್ದು ಬರೀ 83 ದಿನ ಮಾತ್ರ. ಆದರೆ ಅಷ್ಟರಲ್ಲೇ ಅವನು ಸೇನಾ ಮುಖ್ಯಸ್ಥ MK ಶಫೀವುಲ್ಲಾನನ್ನ ಪದಚ್ಯುತಗೊಳಿಸಿ ಆ ಜಾಗಕ್ಕೆ ಜಿಯಾ ಉರ್ ರೆಹಮಾನ್ ನನ್ನ ತಂದು ಕೊಡಿಸ್ದ. ಅಷ್ಟೇ ಅಲ್ಲ, ತನ್ನನ್ನು ವಿರೋಧಿಸಿದ್ದ ಪಕ್ಷದ ಹಿರಿಯ ನಾಯಕರನ್ನ ಕೊಲ್ಲಿಸಿದ. ಇಷ್ಟೆಲ್ಲ ಮಾಡಿ ಕೂಡ ಖೊಂಡೇಕರ್ ಅಧಿಕಾರದಲ್ಲಿ ಹೆಚ್ಚು ದಿನ ಇರೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಸೇನೆಯ ಇನ್ನೊಬ್ಬ ಅಧಿಕಾರಿ ಬ್ರಿಗೇಡಿಯರ್ ಮೊಷರಫ್ ಬಂಡಾಯ ಸಾರದ. ಆತ ತನ್ನ ಒಂದಷ್ಟು ಅನುಚರರ ಮೂಲಕ ಈ ಅಧ್ಯಕ್ಷನನ್ನ ಪದಚ್ಯುತಗೊಳಿಸಿ ಸೇನಾ ನಾಯಕ ಜಿಯಾ ಉರ್ ರೆಹಮಾನ್ ನನ್ನ ಗೃಹ ಬಂಧನದಲ್ಲಿಟ್ಟು ತಾನು ಸೇನಾ ಮುಖ್ಯಸ್ಥ ಅಂತ ಘೋಷಣೆ ಮಾಡಿಕೊಂಡ. ಆದ್ರೆ ಈ ಬ್ರಿಗೇಡಿಯರ್ ಕೂಡ ಹೆಚ್ಚು ದಿನ ಬದುಕೋದಿಕ್ಕೆ ಸಾಧ್ಯ ಆಗಲಿಲ್ಲ. ಆತ ಸೇನಾ ಮುಖ್ಯಸ್ಥನಾದ 4 ದಿನಕ್ಕೆ ಕೊಲೆಯಾಗೋದ. ಆ ನಂತರ ಜಿಯಾನ ಬಿಡುಗಡೆ ಆಯಿತು. ಅಬು ಸಾದತ್ ಅನ್ನೋ ನ್ಯಾಯಮೂರ್ತಿಯ ನೇತೃತ್ವದಲ್ಲಿ ಒಂದು ಹಂಗಾಮಿ ಸರ್ಕಾರ ರಚನೆ ಆಯಿತು. ಅದಾಗಿ 1.5 ವರ್ಷ ಕಳೆಯೋ ಹೊತ್ತಿಗೆ ಜಿಯಾ ಉರ್ ರೆಹಮಾನ್ ತನ್ನನ್ನು ತಾನು ಬಾಂಗ್ಲಾದೇಶದ ಅಧ್ಯಕ್ಷ ಅಂತ ಘೋಷಿಸಿಕೊಂಡು ಬಿಟ್ಟ. ಯಾವ ಅಧಿಕಾರಕ್ಕಾಗಿ ಮುಜಿಬುರ್ ರೆಹಮಾನ್ ಅವರ ಇಡೀ ಕುಟುಂಬ ಮತ್ತು ಆಪ್ತರನ್ನ ಕೊಲ್ಲಿಸಲಾಯಿತೋ ಆ ಅಧಿಕಾರ ಜಿಯಾನ ಕೈಗೆ ಸೇರ್ತು. ಆತ ಬಾಂಗ್ಲಾದ 4ನೇ ಅಧ್ಯಕ್ಷನಾದ. ಗೆಳೆಯರೆ, ಅಧಿಕಾರ ಅನ್ನೋದಿದೆಯಲ್ಲ, ಇದು ಹಾಗೇನೆ. ಅದನ್ನ ಪಡೆಯೋವರೆಗೆ ಒಂಥರ ಕಷ್ಟ ಇರುತ್ತೆ. ಆ ನಂತರ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತೊಂದು ಥರದ ಕಷ್ಟ ಪಡಬೇಕಾಗತ್ತೆ. ಇಲ್ಲಿ ಕೂಡ ಹಾಗೆ ಆಯಿತು. ಜಿಯಾ ಉರ್ ರೆಹಮಾನ್ 1977ರಲ್ಲಿ ಬಾಂಗ್ಲಾದ ಅಧ್ಯಕ್ಷರಾದರು. ಆ ಬಳಿಕ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿಯನ್ನು ಹುಟ್ಟುಹಾಕಿದ್ರು. ಅದಾದ ಮೇಲೆ 1978ರಲ್ಲಿ ಬಾಂಗ್ಲಾದೇಶದಲ್ಲಿ ಚುನಾವಣೆಯನ್ನೂ ನಡೆಸಿದ ಜಿಯಾಗೆ ಭರ್ಜರಿ ಬಹುಮತ ಕೂಡ ಸಿಕ್ತು. ಆತ ಮುಜಿಬುರ್ ರೆಹಮಾನ್ ಜಾರಿಗೆ ತಂದಿದ್ದ ಸಿಂಗಲ್ ಪಾರ್ಟಿ ಪದ್ಧತಿಯನ್ನು ರದ್ದು ಮಾಡ್ದ. ಅಲ್ಲಿಗೆ ಬಾಂಗ್ಲಾದ ಜನ ತಮಗೆ ಮತ್ತೊಮ್ಮೆ ಸ್ವಾತಂತ್ರ್ಯ ಬಂತು ಅಂದುಕೊಂಡು ಸಂಭ್ರಮ ಪಟ್ಟರು. ಜಿಯಾ ಉರ್ ರೆಹಮಾನ್ ಬಾಂಗ್ಲಾದ ಹೀರೋ ಆದ. ಜೊತೆಗೆ ಜಿಯಾಗೆ ಶತ್ರುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಯಿತು. ಆತನ ಹತ್ಯೆಗೂ ಸಂಚುಗಳು ಆರಂಭ ಆದವು.
ಗೆಳೆಯರೆ, ಇಲ್ಲಿ ಜಿಯಾ ಉರ್ ರೆಹಮಾನ್ನ ಹತ್ಯೆ ಹೇಗಾಯ್ತು ಅನ್ನೋದನ್ನ ನೋಡೋದಕ್ಕೂ ಮುನ್ನ ಜಿಯಾ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಹೇಳ್ಬಿಡ್ತೀನಿ. ಈ ಜಿಯಾ ಉರ್ ರೆಹಮಾನ್ ಹುಟ್ಟಿದ್ದು ಇವತ್ತಿನ ಬಾಂಗ್ಲಾದೇಶದಲ್ಲೇ ಆದರೂ ಆತನ ವಿದ್ಯಾಭ್ಯಾಸ ನಡೆದದ್ದು ಇವತ್ತಿನ ಪಾಕಿಸ್ತಾನದ ಕರಾಚಿಯಲ್ಲಿ. ಹೈಸ್ಕೂಲ್ನ ನಂತರ ಕಾಕೂಲ್ನಲ್ಲಿದ್ದ ಮಿಲಿಟರಿ ಅಕಾಡೆಮಿಗೆ ಸೆಲೆಕ್ಟ್ ಆದ ಜಿಯಾ 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಮಯದಲ್ಲಿ ಪಂಜಾಬ್ನ ಖೇಮ್ಕರಣ್ನಲ್ಲಿ ಭಾರತೀಯ ಸೇನೆಯ ವಿರುದ್ಧ ಕಾದಾಡಿದ್ದ. ಅದಕ್ಕಾಗಿ ಆತನಿಗೆ ಸಾಕಷ್ಟು ಪ್ರಶಸ್ತಿ ಮತ್ತು ಗೌರವಗಳನ್ನು ಕೂಡ ಪಾಕಿಸ್ತಾನ ಕೊಡ್ತು. ಅದಕ್ಕೂ ಮೊದಲು ಜಿಯಾ ಉರ್ ರೆಹಮಾನ್ ಪಾಕ್ ಸೇನೆಯಲ್ಲಿ ಬಂಗಾಳ ರೆಜಿಮೆಂಟ್ನ ಸ್ಥಾಪನೆಗೆ ಕಾರಣನಾಗಿದ್ದ. ಅವತ್ತಿಗೆ ಪಾಕಿಸ್ತಾನದ ಸೇನೆಯಲ್ಲಿ ಬಾಂಗ್ಲಾದೇಶದ ಹುಡುಗರ ಸಂಖ್ಯೆ ತುಂಬಾನೇ ಕಡಿಮೆ ಇತ್ತು. ಸೇನೆಯಲ್ಲಿ ಭಾಗಶಃ ಇದ್ದವರೆಲ್ಲ ಇವತ್ತಿನ ಪಾಕಿಸ್ತಾನದವರು. ಬಾಂಗ್ಲಾದ ಜನ ಸೇನೆ ಅಂದರೆ ತುಂಬಾ ತುಚ್ಛವಾಗಿ ನೋಡ್ತಾ ಇದ್ರು. ಇದನ್ನು ಸರಿ ಮಾಡಬೇಕು ಅನ್ನೋ ಕಾರಣಕ್ಕೆ ಜಿಯಾ ಉರ್ ರೆಹಮಾನ್ ಬಾಂಗ್ಲಾ ರೆಜಿಮೆಂಟ್ ಅನ್ನು ಸ್ಥಾಪನೆ ಮಾಡಿದ. ಹೀಗಿರುವಾಗಲೇ 1970ರಲ್ಲಿ ಜಿಯಾ ಉರ್ ರೆಹಮಾನ್ ಅವತ್ತಿನ ಪೂರ್ವ ಪಾಕಿಸ್ತಾನ ಅಂದರೆ ಇವತ್ತಿನ ಬಾಂಗ್ಲಾದೇಶದ ಚಿತ್ತಗಾಂಗ್ಗೆ ಟ್ರಾನ್ಸ್ಫರ್ ಆದ. ಅಲ್ಲಿ ಆತನನ್ನು 8ನೇ ಬಾಂಗ್ಲಾ ರೆಜಿಮೆಂಟ್ನ ಸೆಕೆಂಡ್ ಇನ್ ಕಮಾಂಡ್ ಆಗಿ ನೇಮಕ ಮಾಡಲಾಯಿತು. ಅದೇ ದಿನಗಳಲ್ಲೇ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನಗಳ ನಡುವೆ ರಾಜಕೀಯ ಅಧಿಕಾರಕ್ಕಾಗಿ ಕಿತ್ತಾಟ ಕೂಡ ಶುರುವಾಯಿತು. ಆ ಸಂದರ್ಭದಲ್ಲಿ ಜಿಯಾ ಉರ್ ರೆಹಮಾನ್ ಹಾಗೂ ಆತನ ರೆಜಿಮೆಂಟು ಪಾಕಿಸ್ತಾನದ ವಿರುದ್ಧ ನಿಂತುಕೊಂಡು ಮುಂದೆ ಯುದ್ಧ ನಡೀತು. ಪಾಕ್ ವಿಭಜನೆಯಾಗಿ ಬಾಂಗ್ಲಾದೇಶದ ರಚನೆ ಆಯಿತು. ಹಾಗೆ ದೇಶದ ರಚನೆ ಆಗೋದಕ್ಕೆ ನಾನು ನನ್ನ ಸೇನೆ ಕೂಡ ಬೆಂಬಲ ಕೊಟ್ಟಿದ್ದೀವಿ, ಹೀಗಾಗಿ ನನಗೂ ಅಧಿಕಾರದಲ್ಲಿ ಪಾಲು ಬೇಕು ಅಂತ ಜಿಯಾ ಉರ್ ರೆಹಮಾನ್ಗೆ ಬಯಕೆ ಶುರು ಆಯಿತು. ಕಡೆಗೆ 1975ರಲ್ಲಿ ಮುಜಿಬುರ್ ರೆಹಮಾನ್ ಅವರನ್ನು ಕೊಲೆ ಮಾಡಿಸಿ ಅದಾದ 2 ವರ್ಷಕ್ಕೆ ಜಿಯಾ ಬಾಂಗ್ಲಾದ ಅಧ್ಯಕ್ಷನಾಗಿ ಆಯ್ಕೆ ಆದ. ಗೆಳೆಯರೆ, ರಕ್ತಕ್ರಾಂತಿಯ ಮೂಲಕ ಅಧಿಕಾರವನ್ನು ಹಿಡಿದ್ರೆ ಮುಂದೊಂದು ದಿನ ಅದೇ ರಕ್ತಕ್ರಾಂತಿಗೆ ಬಲಿಯಾಗಬೇಕಾಗತ್ತೆ. ಅದು ಜಿಯಾಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ತನ್ನ ಸುತ್ತ ಒಂದು ಭದ್ರಕೋಟೆಯನ್ನ ನಿರ್ಮಾಣ ಮಾಡಿಕೊಂಡೇ ಆತ ಬದುಕೋದಿಕ್ಕೆ ಶುರು ಮಾಡ್ದ. ತನ್ನ ಸುತ್ತ ಇದ್ದವರನ್ನ ಸಮಾಧಾನ ಮಾಡಬೇಕು ಅನ್ನೋ ಕಾರಣಕ್ಕೆ 1981ರ ಹೊತ್ತಿಗೆ ಜಿಯಾ ಉರ್ ರೆಹಮಾನ್ ಭಾರತದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದ ಶೇಖ್ ಮುಜಿಬುರ್ ರೆಹಮಾನ್ ಅವರ 2 ಹೆಣ್ಣು ಮಕ್ಕಳಿಗೆ ಬಾಂಗ್ಲಾದೇಶಕ್ಕೆ ಬರುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟ. ಇದು ಅವಾಮಿ ಲೀಗ್ ನಾಯಕರು ಹಾಗೂ ಕಾರ್ಯಕರ್ತರನ್ನ ಸಮಾಧಾನ ಮಾಡೋದಕ್ಕೆ ಆತ ಕೈಗೊಂಡ ಕ್ರಮ ಆಗಿತ್ತು. ಆದರೂ ಒಂದಷ್ಟು ಮಿಲಿಟರಿ ಅಧಿಕಾರಿಗಳು, ಮುಕ್ತಿವಾಹಿನಿಯಲ್ಲಿ ಕೆಲಸ ಮಾಡಿದ್ದ ಸೇನಾ ನಾಯಕರು ತಮ್ಮ ನಾಯಕ ಮುಜಿಬುರ್ ರೆಹಮಾನ್ ಹತ್ಯೆಗೆ ಪ್ರತೀಕಾರ ಹೇಳೋದಕ್ಕೆ ಕಾದು ಕೂತಿದ್ರು. ಗೆಳೆಯರೆ, ಈ ಜಿಯಾ ಉರ್ ರೆಹಮಾನ್ ತುಂಬ ಬುದ್ಧಿವಂತ ನಾಯಕ. ಆತನಿಗೆ ಜನರ ಸೆಂಟಿಮೆಂಟ್ಗಳನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿತ್ತು. ಎಷ್ಟೇ ಆದರೂ ಪಾಕಿಸ್ತಾನದಲ್ಲಿ ಕಲಿತು ಬಂದವನು ನೋಡಿ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಕಟ್ಟರ್ ಇಸ್ಲಾಮನ್ನ ಆತ ಪ್ರಮೋಟ್ ಮಾಡ್ತಾ ಹೋದ. ಶಿಕ್ಷಣದಲ್ಲಿ ಇಸ್ಲಾಮನ್ನ ಕಡ್ಡಾಯ ಮಾಡ್ದ. ಮುಜಿಬುರ್ ರೆಹಮಾನ್ ಅವರ ಬೆಂಗಾಲಿ ಐಡೆಂಟಿಟಿಯ ವಿರುದ್ಧ ಬಾಂಗ್ಲಾ ನ್ಯಾಷನಲಿಸಂನ ಹೆಸರಲ್ಲಿ ಇಸ್ಲಾಮಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋದ. ಜಮಾತೆ ಇಸ್ಲಾಮಿ ಹಾಗೂ ಮುಸ್ಲಿಂ ಲೀಗ್ ಪಕ್ಷಗಳು ಬಾಂಗ್ಲಾದೇಶದಲ್ಲಿ ಮತ್ತೆ ಹುಟ್ಟೋದಕ್ಕೆ ಈತ ನೆರವಾದ. ಆ ಮೂಲಕ ಅವಾಮಿ ಲೀಗ್ನ ಶಕ್ತಿಯನ್ನು ಕಡಿಮೆ ಮಾಡಬೇಕು, ಬಂಗಾಳಿಯನ್ನು ಐಡೆಂಟಿಟಿಯನ್ನು ನಾಶ ಮಾಡಿ ಇಸ್ಲಾಂ ಒಂದೇ ಇರೋ ಹಾಗೆ ಮಾಡಬೇಕು ಅನ್ನೋದು ಆತನ ಉದ್ದೇಶ ಆಗಿತ್ತು. ಈ ಎಲ್ಲ ಕೆಲಸಗಳ ಮೂಲಕ ಜಿಯಾ ಉರ್ ರೆಹಮಾನ್ ಬಾಂಗ್ಲಾದೇಶದ ಮುಲ್ಲಾಗಳ ಕಣ್ಣಲ್ಲಿ ಕಟ್ಟರ್ ಇಸ್ಲಾಮಿಸ್ಟ್ಗಳ ದೃಷ್ಟಿಯಲ್ಲಿ ಹೀರೋ ಆಗ್ತಾ ಹೋದ. ಆದರೂ ಆತನ ಆಡಳಿತವನ್ನು ವಿರೋಧಿಸುವ ವರ್ಗವೊಂದು ಅಲ್ಲಿತ್ತು. ಜೊತೆಗೆ ಮುಜಿಬುರ್ ರೆಹಮಾನ್ ಹತ್ಯೆಯ ಸಿಟ್ಟು ಕೂಡ ಅಲ್ಲಿ ಹಾಗೆ ಉಳಿದಿತ್ತು. ಹೀಗಾಗಿ ಒಂದಷ್ಟು ಸೇನಾಧಿಕಾರಿಗಳೇ ಜಿಯಾ ಅಂತ್ಯಕ್ಕೆ ಕಾಯತೊಡಗಿದ್ರು. ಅದು ಮೇ 29, 1981. ಅವತ್ತು ತನ್ನ BNP ಪಕ್ಷದ ಒಳಗೆ ಉದ್ಭವಿಸಿದ್ದ ಆಂತರಿಕ ಕಿತ್ತಾಟವನ್ನು ಸರಿ ಮಾಡೋದಕ್ಕೆ ಜಿಯಾ ಉರ್ ರೆಹಮಾನ್ ಚಿತ್ತಗಾಂಗ್ಗೆ ಬರ್ತಾರೆ. ಅಷ್ಟೊತ್ತಿಗಾಗಲೇ ಮುಜಿಬುರ್ ರೆಹಮಾನ್ ಅವರ ನೆಚ್ಚಿನ ಪಡೆಯಾಗಿದ್ದ ಮುಕ್ತಿವಾಹಿನಿ ಜಿಯಾನ ಕೊಂದು ತೀರುವ ಪಣ ತೊಟ್ಟಿತ್ತು. ಈ ವಿಷಯ ಜಿಯಾಗೂ ಗೊತ್ತಾಗಿತ್ತು. ಹಾಗಂತ ದೇಶದ ಅಧ್ಯಕ್ಷನೊಬ್ಬ ಎಲ್ಲೂ ಹೊರಗೆ ಹೋಗದೆ ಒಳಗೆ ಅಡಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವಲ್ಲ. ಹೀಗಾಗಿ ಜಿಯಾ ಉರ್ ರೆಹಮಾನ್ ತನ್ನ ರಕ್ಷಣೆಯನ್ನ ಹೆಚ್ಚು ಮಾಡಿಕೊಂಡು ತನ್ನ ಸುತ್ತ ಭದ್ರತಾ ಪಡೆಗಳನ್ನು ಇಟ್ಟುಕೊಂಡೇ ಚಿತ್ತಗಾಂಗ್ಗೆ ಬಂದಿದ್ದ. ಅವತ್ತು ಮೇ 30, 1981 ಜಿಯಾ ಉರ್ ರೆಹಮಾನ್ ಹಿಂದಿನ ದಿನ ಪಕ್ಷದ ನಾಯಕರನ್ನ ಭೇಟಿ ಮಾಡಿ ಚಿತ್ತಗಾಂಗ್ನ ಸರ್ಕಿಟ್ ಹೌಸ್ ಅಲ್ಲಿ ವಾಸ್ತವ್ಯವನ್ನು ಹೂಡಿದ್ದ. ಆತನ ಜೊತೆ 6 ಮಂದಿ ಬಾಡಿಗಾರ್ಡ್ಗಳಿದ್ರು. ಜೊತೆಗೆ ಸರ್ಕಿಟ್ ಹೌಸ್ಗೆ ಕೂಡ ಭದ್ರತೆಯನ್ನ ಒದಗಿಸಲಾಗಿತ್ತು. ಇದೆಲ್ಲದರ ನಡುವೆ ಕೂಡ ಬೆಳ್ಳಂಬೆಳಗ್ಗೆ ಒಂದಷ್ಟು ಜನ ಸೈನಿಕರು ಹಾಗೂ ಅಧಿಕಾರಿಗಳು ಜಿಯಾ ಉರ್ ರೆಹಮಾನ್ ತಂಗಿದ್ದ ಸರ್ಕಿಟ್ ಹೌಸ್ನ ಒಳಗೆ ನುಗ್ಗಿದ್ರು. ಏನಾಗ್ತಿದೆ ಅನ್ನೋದು ಗೊತ್ತಾಗೋ ಮೊದಲೇ ಜಿಯಾ ಉರ್ ರೆಹಮಾನ್ ಮೇಲೆ ಮನಬಂದಂತೆ ಗುಂಡು ಹಾರಿಸೋದಕ್ಕೆ ಶುರು ಮಾಡಿದ್ರು. ಆ ದಾಳಿಯಲ್ಲಿ ಜಿಯಾ ಸುತ್ತ ಇದ್ದ 6 ಮಂದಿ ಬಾಡಿಗಾರ್ಡ್ಗಳು ಕೂಡ ಹತರಾಗಿ ಹೋದ್ರು. ಜಿಯಾ ರಕ್ತದ ಮಡುವಲ್ಲಿ ಬಿದ್ದಿದ್ದ. ಅದೃಷ್ಟವಶಾತ್ತು ಅವತ್ತು ಜಿಯಾ ಉರ್ ರೆಹಮಾನ್ನ ಕುಟುಂಬ ಆತನ ಜೊತೆಗಿರಲಿಲ್ಲ. ಹೀಗಾಗಿ ಜಿಯಾನ ಪತ್ನಿ ಹಾಗೂ ಕುಟುಂಬ ಸೇಫ್ ಆಗಿ ಉಳಿದು ಬಿಡ್ತು. ಹಾಗಲ್ಲದೆ ಇದ್ದಿದ್ರೆ
ಹೇಗೆ ಮುಜೀಬುರ್ ರೆಹಮಾನ್ ಅವರ ಕುಟುಂಬವನ್ನ ಈ ಜಿಯಾನ ಆದೇಶದ ಮೇರೆಗೆ ಕೊಲೆ ಮಾಡಲಾಯಿತೋ ಅದೇ ಥರ ಜಿಯಾ ಕೂಡ ಕುಟುಂಬ ಸಮೇತ ಸರ್ವನಾಶವಾಗಿ ಹೋಗ್ತಾ ಇದ್ದ. ಆದರೆ ಆತನ ಪತ್ನಿ ಮಕ್ಕಳ ಅದೃಷ್ಟ ಅಲ್ಲಿ ಚೆನ್ನಾಗಿತ್ತು. ಗೆಳೆಯರೆ, ಕರ್ಮ ರಿಟರ್ನ್ಸ್ ಅನ್ನೋದು ಇದನ್ನೇ ಅಲ್ವೇ. ಬಾಂಗ್ಲಾದೇಶದ ಅಧ್ಯಕ್ಷನನ್ನ ಆತನ ಕುಟುಂಬದ ಸಮೇತ ಕೊಲೆ ಮಾಡಿಸಿದ್ದ 6 ವರ್ಷಗಳಲ್ಲಿ ಈ ಜಿಯಾ ಉರ್ ರೆಹಮಾನ್ ಕೂಡ ಬಾಂಗ್ಲಾದೇಶದ ಸೈನಿಕರ ಗುಂಡುಗಳಿಗೆ ಬಲಿಯಾಗಿ ಸಾವನ್ನಪ್ಪಿಬಿಟ್ಟ. ಇಲ್ಲಿ ಈ ನಾಯಕರಿಬ್ಬರ ಸಾವು ಹೇಗೆ ಬಂತು ಅನ್ನೋದಕ್ಕಿಂತ ಈ ಇಬ್ಬರೂ ನಾಯಕರಿಗೆ ಬಾಂಗ್ಲಾದಲ್ಲಿ ಅಭಿಮಾನಿಗಳಿದ್ದಾರೆ. ಕೆಲವರು ಜಿಯಾ ಉರ್ ರೆಹಮಾನ್ ಆರಾಧಿಸ್ತಾರೆ, ಮತ್ತೆ ಕೆಲವರು ಆತನನ್ನ ದ್ವೇಷ ಮಾಡ್ತಾರೆ. ಇನ್ನಷ್ಟು ಜನ ಮುಜೀಬುರ್ ರೆಹಮಾನ್ ಅವರನ್ನ ಆರಾಧಿಸ್ತಾರೆ, ಹಾಗೆ ಅವರ ಬಗ್ಗೆ ದ್ವೇಷ ಬೆಳೆಸ್ಕೊಂಡವರು ಕೂಡ ಹಲವರಿದ್ದಾರೆ. ಒಬ್ಬ ನಾಯಕನಿಗೆ ಅಭಿಮಾನಿಗಳು, ಶತ್ರುಗಳು ಇದೆಲ್ಲ ಸಾಮಾನ್ಯನೇ. ಇನ್ನು ಜಿಯಾ ಸಾವನ್ನಪ್ಪಿದ ನಂತರ ಬಾಂಗ್ಲಾದೇಶದಲ್ಲಿ ಮತ್ತೆ ಮಿಲಿಟರಿ ಆಡಳಿತ ಶುರುವಾಯಿತು. ಆ ಆಡಳಿತದ ವಿರುದ್ಧ ಜಿಯಾ ಉರ್ ರೆಹಮಾನ್ರ ಪತ್ನಿ ಖಲೀದಾ ಜಿಯಾ ಹಾಗೂ ಶೇಖ್ ಮುಜೀಬುರ್ ರೆಹಮಾನ್ ಅವರ ಮಗಳು ಶೇಖ್ ಹಸೀನಾ ಇಬ್ಬರು ಜಂಟಿಯಾಗಿ ಹೋರಾಟಗಳನ್ನು ಹಮ್ಮಿಕೊಂಡ್ರು. 1991ರಲ್ಲಿ ಬಾಂಗ್ಲಾದೇಶದಲ್ಲಿ ಮತ್ತೆ ಪ್ರಜಾಪ್ರಭುತ್ವ ಮರಳಿ ಬಂತು. ಖಲೀದಾ ಜಿಯಾ ಪ್ರಧಾನಿಯಾದರು. ಆ ನಂತರ ಜನ ಈ ಖಲೀದಾರನ್ನ ತಿರಸ್ಕರಿಸಿ ಶೇಖ್ ಹಸೀನಾ ಅವರಿಗೆ ಪಟ್ಟ ಕಟ್ಟಿದ್ರು. ಒಮ್ಮೆ ಹಸೀನಾ, ಒಮ್ಮೆ ಖಲೀದಾ ಆರಿಸಿ ಬರ್ತಾ ಇದ್ದ ಬಾಂಗ್ಲಾದೇಶದಲ್ಲಿ ಕಳೆದ 4 ಅವಧಿಗಳಿಂದ ಸತತವಾಗಿ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷ ಆರಿಸಿ ಬರೋದಕ್ಕೆ ಶುರುವಾಗಿತ್ತು. ಇದರ ಪರಿಣಾಮ ಖಲೀದಾ ಅವರ BNP ಅಸ್ತಿತ್ವವನ್ನು ಕಳ್ಕೊಳ್ಳುವ ಹಂತವನ್ನು ತಲುಪಿತ್ತು. ಇದೇ ಸಂದರ್ಭದಲ್ಲಿ ಅಲ್ಲಿ ಹಸೀನಾ ಅವರ ಎಲ್ಲ ಶತ್ರುಗಳು ಒಂದಾಗಿ ಅವರ ವಿರುದ್ಧ ಸಮರ ಸಾರಿದ್ರು. ಸೇನೆ ಕೂಡ ಒಂದು ಸ್ವಲ್ಪ ಹಸ್ತಕ್ಷೇಪ ಮಾಡ್ತು. ಸದ್ಯಕ್ಕಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗಿದೆ. ಈ ಸರ್ಕಾರದ ಅವಧಿಯಲ್ಲಿ ಮತ್ತೆ ಚುನಾವಣೆಗಳು ನಡೆಯುತ್ತವೆ. ಆ ಬಳಿಕ ಬಾಂಗ್ಲಾದ ಚುಕ್ಕಾಣಿ ಯಾರ ಪಾಲಾಗತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅಂತೂ ಆ ದೇಶ ರಚನೆಯಾದ ದಿನದಿಂದ ಕೂಡ ಇದೇ ರೀತಿಯ ರಾಜಕೀಯ ಅಸ್ಥಿರತೆ ಮತ್ತು ಅತಂತ್ರದ ಪರಿಸ್ಥಿತಿಯಲ್ಲೇ ಒದ್ದಾಡ್ತಾ ಬರ್ತಾ ಇದೆ. ಇದು ಗೆಳೆಯರೆ ಬಾಂಗ್ಲಾದೇಶದ ಇಬ್ಬರು ಅಧ್ಯಕ್ಷರ ಅಂತ್ಯ ಅದೆಷ್ಟು ದಾರುಣವಾಗಿ ನಡೆದು ಹೋಯಿತು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.